ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ಏನಪ್ಪ ಅಂದರೆ ಇವತ್ತು ದರ್ಶು ಅವ್ರ ಬರ್ಡೇ ಇದೆ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ದರ್ಶು ಅವರು ಇವತ್ತೇನು ಬರ್ಡೇ ಸೆಲೆಬ್ರೇಷನ್ ಏನೂ ಬೇಡ, ಯಾವ ಕೇಕ್ ಕಟ್ಟಿಂಗು ಬೇಡ ಅಂತ ಹೇಳ್ತಿದ್ರು. ಹಂಗನ್ಬಿಟ್ಟು ಬಿಡೋಕ್ಕಾಗುತ್ತಾ? ಆದರೂ ದರ್ಶು ಅವ್ರಿಗೆ ಗೊತ್ತಾಗ್ದಂಗೆ ಕೇಕ್ ಕಟ್ಟಿಂಗು ಮತ್ತು ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಸರ್ಪ್ರೈಸು ತೋರಿಸ್ತೀನಿ, ಅದೇನು ಸರ್ಪ್ರೈಸು ಅಂತ. ಈಗ ಹೋಗ್ತಿದ್ದೀನಿ, ಬಂದು ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿದ್ದೀನಿ ನೋಡಿ. ದೀಪ ಹಚ್ಚಿ ಈಗ ಹೊರಗಡೆ ಹೋಗಬೇಕು. ದರ್ಶು ಅವ್ರನ್ನ ಕರ್ಕೊಂಡು ಮಲಗಿದ್ರು ಇಷ್ಟೊತ್ತವರೆಗೂ. ಅವ್ರನ್ನ ಎಬ್ಬಿಸಿ ರೆಡಿಯಾಗಿ ಕಳಿಸಿದ್ದೀನಿ. ಮುಖ ತೊಳೆಯೋಕೆ ಹೋಗಿದ್ದಾರೆ ಅವರು. ಹೊರಗಡೆ ಬಂದಮೇಲೆ ಹೊರಡ್ತೀವಿ. ಇವತ್ತಾಗೆ ಪಾಯಸ ಮಾಡಿದ್ದೀನಿ, ತರಿಸ್ತೀನಿ ಬನ್ನಿ ನೋಡಿ. ಶಾವಿಗೆ ಪಾಯಸ ಏನು ನೀಟಾಗಿ ತೋರಿಸ್ತೀನಿ. ಇನ್ನು ಈಗ ಬೇಯ್ತೈತೆ, ಇದಕ್ಕಿನ್ನ ಇದಾಕಬೇಕು. ಶಾವಿಗೆ ಪಾಯಸ ಮಾಡಿದ್ದೀನಿ. ಏನು ಅಂದರೆ ಗೈಸ್, ದರ್ಶು ಅವ್ರಿಗೆ 3 ವರ್ಷ ಅವ್ರ ಫ್ರೆಂಡ್ಸು ಫುಲ್ಲು ಗ್ರ್ಯಾಂಡಾಗಿ ನಮ್ಮ ಮನೆ ಹತ್ರನೇ ಬಂದು ಗ್ರ್ಯಾಂಡಾಗಿ ವೀಡಿಯೋ ಮಾಡಿದರು. ಆದರೆ ಈ ವರ್ಷ ಯಾಕೋ ಬೇಡ ಅಂದ್ಬಿಟ್ರು ದರ್ಶು ಅವರೇ. ಅವ್ರು ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಬೇಡ ಅಂತಿದ್ದಾರಲ್ವ, ಮನೇಲಾದರೂ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಬರ್ಡೇ ಸೆಲೆಬ್ರೇಷನ್ನು, ಹಾಗೆ ಏನು ಸರ್ಪ್ರೈಸ್ ಕೊಡ್ತೀನಿ ದರ್ಶು ಅವ್ರಿಗೆ, ಏನು ಗಿಫ್ಟ್ ಕೊಡ್ತೀನಿ ಅಂತ ನೀವೇ ನೋಡೋರಂತೆ. ಲೆಟ್ಸ್ ಕಮ್. ಆಲ್ರೆಡಿ ನಾನು ದರ್ಶುಗೆ ಕಾಣ್ದಂಗೆ ಕೇಕ್ ತಂದು ಇಟ್ಟಿದ್ದೀನಿ. ಆಮೇಲೆ ಸಂಜೆ ಹಂಗೆ ಕೇಕ್ ಕಟ್ ಮಾಡಿಸೋಣ. ಈಗ ದರ್ಶು ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಬರ್ತ್ಡೇ ಬಾಯ್ ರೆಡಿ ಆಗ್ತಿದ್ದಾರೆ ಹೊಸ ಬಟ್ಟೆ ಹಾಕೊಂಡು. ಚಿನ್ನಮ್ಮ, ನಾನು ನಿಂಗೆ ಗಿಫ್ಟ್ ಕೊಡಿಸ್ತಾ ಇದ್ದೀನಲ್ಲ, ಏನು ಗಿಫ್ಟು ಅಂತ ಏನಾದರೂ ಇದಾಯ್ತಾ? ಗೆಸ್ಸಿಂಗ್ ಆಯ್ತಾ? ಗೊತ್ತಿಲ್ವಾ? ಏನಾದರೂ ಗೆಸ್ ಮಾಡು. ಏನಾದರೂ ಮಾಡ್ಬೇಕಲ್ವಾ? ಕನಕಪುರಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಒಂದು ಶಾಪ್ ಇರುತ್ತೆ, ಆ ಶಾಪಲ್ಲೇ ನಿನ್ನ ಗಿಫ್ಟ್ ಸಿಗೋದು. ನೋಡೋಣವಾ? ಓಕೆ ಗೈಸ್, ನಾನು ಸ್ವಲ್ಪ ತಲೆ ಬಚ್ಕೋಬೇಕು. ರೆಡಿ ಆಗಿಬಿಟ್ಟು ಹೊರಡ್ತೀವಿ. ಈಗ ಮನೆ ಬಿಟ್ಟಿದ್ದೀವಿ, ಹೊರಡೋಕ್ಕೆ. ದರ್ಶು ಅವ್ರದ್ದು ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ದರ್ಶು ಅವರು ಸರ್ಪ್ರೈಸ್ ಅಂದರೆ ಏನು ಹೇಳು ಅಂತ ಇದ್ರು ಬೆಳಗ್ಗೆಯಿಂದ. ಸರ್ಪ್ರೈಸ್ ಯಾರಾದರೂ ಹೇಳ್ತಾರೆ ಗೈಸ್? ನೀವೇ ಹೇಳಿ ದರ್ಶು ಅವ್ರಿಗೆ ಬುದ್ಧಿನ. ಹೇಳು, ಇಲ್ಲಾಂದರೆ ನಾನು ಹೊರಗಡೆನೇ ಬರಲ್ಲ, ನೀನು ಹೇಳೋವರೆಗೂ ನಾನು ಬರೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಕೊನೆಗೂ ಹೇಳ್ದೇನೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೀವು ಕೂಡ ನೋಡೋರಂತೆ. ತುಂಬಾ ಆಸೆ ಪಡ್ತಾಯಿದ್ರು ಅವರು. ಅವ್ರದ್ದು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಈ ಗಾಡಿನೇ ಹೊರಗಡೆ ತೊಗೊಂಡು ಹೋಗ್ತಾಯಿದ್ದೀವಿ. ಈ ಗಾಡಿಲಿ ದರ್ಶು ಅವ್ರದ್ದು ಔಟ್ಫಿಟ್ ನೋಡಿ. ಓಕೆ ಗೈಸ್, ಅಲ್ಲಿ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಅಂತೂ ಇಂತೂ ಕನಕಪುರ ತಲುಪಿದ್ವಿ ನೋಡಿ. ದರ್ಶು ಅವ್ರಿಗೆ ಇದೇ ಶಾಪಲ್ಲಿ ಗಿಫ್ಟ್ ಕೊಡಿಸ್ತಾ ಇರೋದು. ಏನು ಗಿಫ್ಟು ನೀವೇ ನೋಡೋರಂತೆ, ಬನ್ನಿ. ಓಕೆನಾ? ದರ್ಶು ಅವರು ಜ್ಯುವೆಲರಿ ಶಾಪ್ ಬಂದಾಗೆಲ್ಲ ವಾಚ್ ಅಂದರೆ ತುಂಬ ಲೈಕ್ ಮಾಡ್ತಿದ್ರು. ಅದನ್ನು ನಾನು ನೋಡ್ಕೊಂಡಿದ್ದೆ, ಅದಕ್ಕೆ ಬರ್ಡೇ ಗಿಫ್ಟ್ ಮಾಡೋಣ. ಫೈನಲ್ ಆಗಿ ವಾಚ್ ಸೆಲೆಕ್ಟ್ ಆಯಿತು ಮಾಡಿದ್ದೆ, ಬಟ್ ಕೊನೆಗೂ ವಾಚ್ ಫುಲ್ಲು ಕ್ಲಿಯರಾಗಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ವಾಚ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ. ತೊಗೊಂಡು ಓಡ್ತು. ಫೈನಲಿ ಗಿಫ್ಟ್ ತಗೊಂಡಿದ್ದಾಯಿತು. ನಾನೇ ಗಿಫ್ಟು ಅಂತ ಹೇಳ್ಕೊತ ಇದ್ದೀನಿ. ಏಕೆ ಅಂತಂದರೆ ನೆಕ್ಸ್ಟು ಬರೋದೆಲ್ಲ ಅವಳು ಬರ್ಡೇನೆ, ಎಲ್ಲ ಮುಯ್ ಮಡಿಕೊಂತ ಇದ್ದಾಳೆ, ನಾವು ಕೊಡಿಸ್ಬೇಕಲ್ವಾ. ಅವಳು ವಾಚ್ ಕೊಡಿಸಿದ್ದಾಳೆ. ಬನ್ನಿ, ಇದನ್ನಾದರೂ ಸರ್ಪ್ರೈಸ್ ಥರ ಮಾಡಿದ್ದಾಳೆ. ಬಟ್ ನಾನು ಏನು ಮಾಡ್ತಾಯಿದ್ದೀನಿ ಏನಂತದೇ ಗೊತ್ತೇ ಇರಬಾರ್ದು ಅವಳಿಗೆ. ಹಂಗೆ ಸರ್ಪ್ರೈಸ್ ಕೊಡೋಣ ನೋಡಿ. ಚಿನ್ನಮ್ಮಗೆ ನಾನು ವಾಚ್ ಗಿಫ್ಟ್ ಮಾಡಿದೆ ಅಂದ್ಬಿಟ್ಟು ನನಗೆ ಪಾನಿಪುರಿಯಾಗಿ ಟಿಪ್ಸ್ ತೊಗೋತಾ ಇದ್ದೀನಿ ನಾನೇ.
ಕಂಗ್ರ್ಯಾಚುಲೇಷನ್ ಬ್ರದರ್. ವಾಪಸ್ಸು ಟ್ಯಾಕ್ಸ್ ಹಾಕ್ತಾ ಇದ್ದೀನಿ ನೋಡಿ. ಬಂಗಾರಪೇಟೆ ಪಾನಿಪುರಿ ಮೈ ಫೇವ್ರೆಟ್. ಪಾನಿಪುರಿ ಅಂದರೆ ಇಷ್ಟ, ಅದರಲ್ಲಿ ಬಂಗಾರಪೇಟೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಗೈಸ್. ನೀವು ಒಂದ್ಸರಿ ಬಂದು ಟ್ರೈ ಮಾಡಿ. ಕನಕಪುರದಲ್ಲಿ ಮುನ್ಸಿಪಲ್ ಕಾಲೇಜ್ ರೋಡು ಅಲ್ಲೇ ಇದೆ. ಸಂಜೆ 3 ಗಂಟೆಗೆ ಓಪನ್ ಆಗುತ್ತೆ. ನೀವು ಬಂದು ಟ್ರೈ ಮಾಡಿ. ನಾನು ಟೇಸ್ಟ್ ನೋಡ್ತೀನಿ. ಮೈ ಫೇವ್ರೇಟ್ ಅಂದರೆ ಫೇವ್ರೇಟು. ನೀವು ಬಂದು ಟ್ರೈ ಮಾಡಿ. ಚಿನ್ನಮ್ಮ ನೋಡಿ ತರಕ್ಕೆ ಹೋಗಿದ್ದಾನೆ ಪಾನಿಪುರಿನ. ನಮ್ಮೊಳಗೆ ಪಾನಿಪುರಿಯನ್ನು ಕೊಡಿಸಿದ್ರೆ ಸಾಕು, ಊಟನೂ ಬೇಡ ಏನೂ ಬೇಡ. ಏನು 5 ಪ್ಲೇಟ್ ಕೊಟ್ರು ಒಬ್ಳೆ ಲಡಿಸ್ತಾಳೆ, ಏನು ಟೆನ್ಷನ್ ಏನಿಲ್ಲ. ಮನೆಗೆ ಬಂದ್ವಿ ಗೈಸ್, ಮನೆಗೆ ಬಂದ್ವಿ. ಈಗ ಕೇಕ್ ಕಟ್ಟಿಂಗ್ ಮಾಡಿಸೋಣ ಬನ್ನಿ ಚಿನ್ನಮ್ಮನ ಕೈಲಿ. ಗೈಸ್ ಚಿನ್ನಮ್ಮನ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ, ನಿಮಗೂ ತೋರಿಸ್ತೀವಿ ನೋಡಿ. ನಗ್ತಾ ನಗ್ತಾ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ದರ್ಶನ್, ಹ್ಯಾಪಿ ಬರ್ಡೇ ಟು ಯು. ಅಜ್ಜಿ ಬನ್ನಿ. ನಾವೇದಿಕ್ಕೆ ಸ್ವಲ್ಪ ತಿನ್ಸ್ಕೊಚ್ ನಾವು ನೋಡಿ. ಕೈಗೆ ಗಿಫ್ಟ್ ಕೊಟ್ಟಿದ್ದೀನಿ. ಚಿನ್ನಮ್ಮ ಅನ್ಬಾಕ್ಸ್ ಮಾಡ್ತಿದ್ದಾನೆ. ಚಿನ್ನಮ್ಮ ತುಂಬ ಆಸೆ ಪಟ್ಟಿದ್ದ. ತೋರಿಸ್ತೀನಿ ವಾಚ್ ನೋಡಿ. ಫಾಸ್ಟ್ ಟ್ರ್ಯಾಕ್ ಕಂಪ್ನಿದು ವಾಚ್ ಇದು ನೋಡಿ. ಇದನ್ನೇ ಆಸೆ ಪಡ್ತಾ ಇದ್ದೀನಿ. ಇದನ್ನ ಸುಮಾರು ದಿನದಿಂದ ತಗೊಬೇಕು ಅಂತ ಟ್ರೈ ಮಾಡಿದ್ದೆ. ಏನು ಹಂಗಂತ ಏನು ಲಕ್ಷದ ವಾಚ್ ಏನಲ್ಲ, ಮಿಡಲ್ ಕ್ಲಾಸ್ ಲೈಫ್ ಏನೇ ನಮ್ದನು. ಬಟ್ ಆದರೆ ಇದನ್ನು ತಗೊಬೇಕು ಅಂತ ಸಿಕ್ಕಾಬಿಟ್ಟು ಟ್ರೈ ಮಾಡಿದೆ. ನಾನು ತಗೊಳ್ಳೋ ಟೈಮ್ಗೆ ಏನೋ ಒಂದು ಪ್ರಾಬ್ಲಮ್ಮು ಇದು ಏನೋ ಬರ್ತಾನೆ ಇತ್ತು. ಬಟ್ ಕೊನೆಗೂ ನನ್ನ ವೈಫ್ ಕಡೆಯಿಂದ ಇದು ಸಿಕ್ತು. ನೋಡೋಣ ಒಂದ್ಸಲ ಯಾಕಂಡು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಖುಷಿ ಆಯ್ತಾ ಚಿನ್ನಮ್ಮ? ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಅದೇ ಈಗ ಹೇಳ್ತೀನಲ್ಲ, ಕೋಇನ್ಸಿಡೆನ್ಸ್ ಅಂದರೆ ಹೆಂಗೆ ಅಂದರೆ, ಈಗ ನಾನು ತಗೊಳಕ್ಕಾಗಿಲ್ಲ ಅನ್ನಂಥದ್ದ ಈಗ ಅಮ್ಮ ಆಗಲಿ ನೀನಾಗಲಿ ಕೊಡಿಸಿದ್ರೆ ಅದು 5 ರೂಪಾಯಿದಾಗಲಿ ಇಲ್ಲ 10 ರೂಪಾಯಿದಾಗಲಿ ಅದ್ರಲ್ಲಿ ಸಿಗೋ ಫೀಲಿಂಗೇ ಬೇರೆ. ಹೌದು ನೋಡಿ ಹೆಂಗೆ ಕಾಣಿಸುತ್ತೆ ವಾಚ್. ಚೆನ್ನಾಗಿ ಕಾಣಿಸುತ್ತಾ ನೋಡಿ ಗೈಸ್? ಕಮೆಂಟ್ ಮಾಡಿ. ಚೆನ್ನಾಗಿ ಕಂಡ್ರೆ ವಾಚ್ ಚೆನ್ನಾಗಿದ್ಯಾ ಹಾಗೆ ಕಮೆಂಟ್ ಮಾಡಿ. ನೋಡಿ ಫಾಸ್ಟ್ ಟ್ರ್ಯಾಕ್ ಕಂಪ್ನಿದು ಚೆನ್ನಾಗಿದೆ ವಾಚು. ನೋಡಿ ಡಿಸೈನು ಎಷ್ಟು ಚೆನ್ನಾಗಿದೆ ಅಂತ. ನನಗೂ ತುಂಬ ಇಷ್ಟ ಆಯಿತು. ಚಿನ್ನಮ್ಮನೆ ಸೆಲೆಕ್ಟ್ ಮಾಡಿ ತಗೊಂಡ. ಚಿನ್ನಮ್ಮ ವಾಚ್ ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯಿತು. ಚಿನ್ನಮ್ಮ ಗಿಫ್ಟ್ ಇಷ್ಟ ಆಯ್ತಂತೆ. ನನಗೂ ಖುಷಿ ಆಯಿತು. ಚಿನ್ನಮ್ಮ ಅವಾಗಿಂದ ಆಸೆ ಪಡ್ತಿದ್ದ ಅಲ್ವಾ, ನನಗೂ ಖುಷಿ ಅವನು ಕೊಡಿಸಿದ್ದಕ್ಕೆ. ಅವನು ಖುಷಿ ಪಟ್ರೆ ನನಗೂ ಖುಷಿನೇ. ನೋಡಿ ಚಿನ್ನಮ್ಮ ಪಾಯಸ ಮಾಡೋಳ ಅಂತ ಇವತ್ತು ನಮಗೋಸ್ಕರ ಅಂತ. ನೋಡಿ ಅದೇನು ಮಾಡಿದವಳ ಏನೋ ಗೊತ್ತಿಲ್ಲ, ಎಲ್ಲ ಬ್ಲ್ಯಾಕ್ ಬೇರೆ ಏನೇನೋ ಕಾಣಿಸ್ತೈತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೀವೇ ನೋಡಿ. ತಿಂದ ಮೇಲೆ ದೇವರೇ ಕಾಪಾಡಬೇಕು. ನೋಡೋಣ, ಫಸ್ಟ್ ಟೈಮ್ ಸಾವಿಗೆ ಪಾಯಸ ಅಂತ ಬೇರೆ ಕೊಟ್ಟವಳೆ. ನನಗೇನ ಸಾವಿಗೆ ಪಾಯಸ ಇಷ್ಟ. ನೀನ್ ಮಾಡಿದ್ದಿ ಅಂದ್ರೆ ಸ್ವಲ್ಪ ನೋಡ್ಬೇಕು, ಹಿಂದೆ ಮುಂದೆ ಯೋಚನೆ ಮಾಡಿ ಅದನ್ನ. ಏನಿಲ್ಲ ಚೆನ್ನಾಗಿ ಮಾಡ್ತೀನಿ ನಾನು. ಹೇಗಿದೆ ಟೇಸ್ಟ್ ನೋಡು. ಚಿನ್ನಮ್ಮಂಗೆ ಇಷ್ಟ ಸಾವಿಗೆ ಪಾಯಸ, ಅದಕ್ಕೆ ಮಾಡಿದೆ. ಚೆನ್ನಾಗಿದೆ ನಿಜವಾಗ್ಲು. ಅದ್ ಕೇಕ್ ಬೇರೆ ತಿನ್ಬಿಟ್ವಲ್ವಾ, ಸ್ವಲ್ಪ ಸ್ವೀಟ್ ಗೊತ್ತಾಗಲ್ಲ ಅಷ್ಟೇ. ಇಲ್ಲ ನಿಜವಾಗ್ಲು ಚೆನ್ನಾಗಿದೆ. ಹೌದಾ? ಇಷ್ಟ ಆಯ್ತಾ? ಹೊಟ್ಟೆ ತುಂಬ ನಿಮ್ಗೂ ಕೊಡ್ತೀನಿ ಬನ್ನಿ ಗೈಸ್. ಸಾವಿಗೆ ಪಾಯಸ ಬರ್ಡೇ ಸ್ಪೆಷಲ್ ಸಾವಿಗೆ ಪಾಯಸ.